ಜಿಲೇಬಿ ಮನೆಯೆಲ್ಲ ಬಿಕೋ ಅನ್ನಿಸ್ತಾ ಇದೆ ಕಡೆ. ಇವತ್ತು ಈ ಮನೆ ಕಡೆ ಅಂತ ಕಾಣಿಸುತ್ತೆ. ನಾಳೆಯಿಂದ ಈ ಮನೆ ಋಣ ಮುಗ್ದೋಗುತ್ತೆ. ಹೌದು ಚಿಕ್ಕಮ್ಮ, ನಾನು ಬೇರೆಯವ್ರ ಹಂಗಲಿಲ್ಲದೆ ಹೋಗಿದ್ದಿದ್ರೆ ನಾನು ಈ ಮನೆಯಲ್ಲಿ ಆ ಮಗು ಜೊತೆಗೆ ಇರ್ತಿದ್ದೆ. ಈ ಮನೆ ಬಿಟ್ಟು ಬರ್ತಾ ಇರಲಿಲ್ಲ. ಹೌದು ಕಣೆ, ಬೇರೆಯವ್ರ ಹಂಗಲ್ಲಿ ಇರಬೇಕಾದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕಾಗುತ್ತೆ. ಅದು ಮಗು ಅಂತ ಗೊತ್ತಿಲ್ಲದೆ ನಾನು ಅದಕ್ಕೆ ಎಷ್ಟು ನೋವು ಕೊಟ್ಬಿಟ್ಟೆ. ಅದಕ್ಕಿರೋ ಸಂಸ್ಕಾರ, ಒಳ್ಳೆತನ ದೊಡ್ಡವ್ರಿಗಿಲ್ವಲ್ಲೇ. ಅದನ್ನು ಬಿಟ್ಟೋಗಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ ಕಣೆ. ಹೌದು ಚಿಕ್ಕಮ್ಮವ್ರು, ಈ ಒಂದು ಶಕ್ತಿ ಇದೆ, ಅದು ಜೈ ಕರ್ನಾಟಕ ಅಂತ ಲಡ್ಡು ನಂಬಿಸ್ಬಿಟ್ಟಿದ್ದ. ಆದರೆ ಅದು ಆ ಮಗು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಆ ಮಗುನ ಒಂದೇ ಒಂದ್ಸತಿ ನೋಡಬೇಕು ಅಂತ ತುಂಬ ಆಸೆ ಪಟ್ಟೆ. ನಮ್ಮಂಥ ಪಾಪಿಗಳಿಗೆ ಎಲ್ಲಿದೆ ಆ ಭಾಗ್ಯ? ಹಿಂದೆ ಈ ಮನೇಲಿ ಯಾರಿದ್ರೋ ಏನೋ, ಆ ಮಗು ಹೇಗಿತ್ತೋ ಏನೋ ದೇವರಿಗೇ ಗೊತ್ತು. ಈಗ ಬರ್ತಾ ಇರೋರು ಸ್ವಲ್ಪ ಹೊರಟು ಜನ ಅಂತ ಕಾಣಿಸುತ್ತೆ. ಆ ಮಗುನ ಹೆಂಗೆ ನಡೆಸ್ಕೊಳ್ತಾರೋ ಏನೋ. ಅವರೆಲ್ಲ ಹೆಚ್ಚು ಕಡಿಮೆ ನಿಮ್ಮ ಥರನೇ ಇರ್ತಾರೆ. ಅದು ಮಗು ಅಂತ ಅವ್ರಿಗೆ ಹೇಗೆ ತಾನೇ ಗೊತ್ತಾಗುತ್ತೆ? ಭೂತ ಅಂತ ಅದಕ್ಕೆ ಹಿಂಸೆ ಕೊಡೋರೇ ಇರ್ತಾರೆ. ಪಾಪ ಆ ಮಗು ನಮ್ಮನ್ನೇ ತನ್ನಪ್ಪ ಅಮ್ಮ ಅಜ್ಜಿ ಎಲ್ಲ ಅಂದ್ಕೊಂಡಿತ್ತು. ಆದರೆ ಇನ್ನು ಮುಂದೆ ನಮ್ಮನ್ನೆಲ್ಲ ಬಿಟ್ಟು ಅದು ಹೇಗಿರ್ತಾಳೋ ಏನೋ. ಹೌದು ಆಂಟಿ, ನಂಗೆ ತುಂಬ ಭಯ ಆಗ್ತಿದೆ. ಮಂತ್ರವಾದಿನ ಖುಷಿ ನನ್ನ ಓಡಿಸ್ಬಿಡ್ತಾರಂತೆ. ಆ ಮಗುನ ಮನೆ ಬಿಟ್ಟು ಓಡಿಸಿದ್ರೆ ಏನು ಗತಿ? ಭೂತನ್ ಬೇಕಾದ್ರೆ ಓಡಿಸ್ಲಿ, ಆದರೆ ನನ್ನನ್ನು ಯಾಕೆ ಓಡಿಸ್ಬೇಕು? ನಾನು ಏನು ತಪ್ಪು ಮಾಡಿದ್ದೀನಿ? ಇದು ನನ್ನ ಮನೆ ತಾನೆ. ನನ್ನ ಇಲ್ಲಿಂದ ಓಡಿಸಿದ್ರೆ ನಾನು ಎಲ್ಲೂ ಹೋಗ್ಲಿ? ದೊಡ್ಡವರಾದ ನಮಗೇನೆ ಒಬ್ರನ್ನೊಬ್ರು ಬಿಟ್ಟಿರ್ಬೇಕು ಅಂದರೆ ಹೃದಯ ಕಿತ್ತು ಬರುತ್ತೆ. ಅಂಥದ್ರಲ್ಲಿ ಆ ಪುಟ್ಟ ಮಗು ಹೃದಯಕ್ಕೆ ಎಷ್ಟು ನೋವಾಗಿರ್ಬೇಡ. ಅವಳು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗದೆ ಎಷ್ಟು ಅಳ್ತಿದ್ದಾಳೋ ಏನೋ. ಅವಳು ಕಣ್ವರ್ಸೋ ಭಾಗ್ಯನೂ ನಮ್ಗಿಲ್ವಲ್ಲ ಚಿಕ್ಕಮ್ಮವ್ರೆ. ಅಂಜಲಿ, ಅಂಜಲಿ, ಒಂದ್ಸತಿ ನಮ್ಮ ಕಣ್ಣು ಮುಂದೆ ಬಾರೋ. ಅಂಜಲಿ, ಅಂಜಲಿ, ಕಣ್ಣ ಒಂದ್ಸತಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋ.